ನಾಳೆ ಒತ್ತುವರಿ ವಿಚಾರದಲ್ಲಿ ಇವತ್ತು ರೈತರ ಕಡೆಯಿಂದ ಒಂದು ವಿಭಿನ್ನ ಹೋರಾಟ ಆಯಿತು. ಹಬ್ಬ ಇದ್ರೂ ಕೂಡ ಬೀದಿಗಿಳಿದು ಪ್ರತಿಭಟನೆಯನ್ನು ಮಾಡಿದ್ದಾರೆ. ನಾಳೆ ಒತ್ತುವರಿ ವಿಚಾರದಲ್ಲಿ ನ್ಯಾಯಕ್ಕಾಗಿ ನಡೀತಾ ಇರುವಂಥ ಧರಣಿ 15 ದಿನ ಆಯಿತು. ಪ್ರತಿಭಟನೆ ಮಾಡ್ತಾ ಇದ್ರು ಕೂಡ ಅಧಿಕಾರಿಗಳು ಅಂತೂ ಕ್ಯಾರೆ ಅನ್ನುತ್ತಿಲ್ಲ. ಮಂಡ್ಯ ತಾಲೂಕಿನ ಕಚೇರಿಯ ಮುಂದೆ ಇವತ್ತು ವಿಭಿನ್ನವಾಗಿ ಹೋರಾಟವನ್ನು ಮಾಡಿದ್ದಾರೆ. ಕಹಿ ಒಬ್ಬಟ್ಟನ್ನು ಮಾಡಿ ಅದನ್ನು ತಿಂದು ರೈತರು ಇವತ್ತು ಪ್ರತಿಭಟನೆಯನ್ನು ಮಾಡಿದರು. ಯುಗಾದಿ ಹಬ್ಬದ ದಿನದಂದು ಈ ರೀತಿಯಾಗಿ ವಿಭಿನ್ನವಾಗಿ ಪ್ರತಿಭಟನೆಯನ್ನು ಮಾಡಿದ್ದಾರೆ. ತಾಲೂಕು ಕಚೇರಿಯ ಮುಂದೆ ಒಲೆ ಹಚ್ಚಿ ಆಕ್ರೋಶವನ್ನು ಹೊರಹಾಕಿದರು. ರೈತನ ಸಮಸ್ಯೆ ಆಲಿಸದೇ ಇರುವಂಥ ಅಧಿಕಾರಿಗಳ ವಿರುದ್ಧ ಇವತ್ತು ಆಕ್ರೋಶವನ್ನು ಹೊರಹಾಕಿದ್ದಾರೆ ರೈತರು. ಕಳೆದ 15 ದಿನಗಳಿಂದ ನಿರಂತರವಾಗಿ ಹೋರಾಟ ನಡೀತಾ ಇದ್ರೂ ಕೂಡ ಅಲ್ಲಿ ಬಂದು ಏನು ಎತ್ತ ಯಾರು ಯಾಕೆ ಪ್ರತಿಭಟನೆ ಮಾಡ್ತಿದ್ದಾರೆ ಅನ್ನೋದ್ರ ಬಗ್ಗೆ ಒಬ್ಬರು ಬಂದು ಕೇಳಿಲ್ಲ. ಇವತ್ತು ಹಬ್ಬ ಇದ್ದರೂ ಕೂಡ ನ್ಯಾಯಕ್ಕಾಗಿ ನಡೀತಾ ಇರುವಂಥ ನಿರಂತರ ಹೋರಾಟ, ನಿರಂತರ ಧರಣಿ. ಮನೆಯಲ್ಲಿ ಹಬ್ಬ ಮಾಡಬೇಕಾಗಿತ್ತು, ಹಬ್ಬ ಇಲ್ಲ. ಗೋವಿಂದ ಶ್ರೀರಮಣ ಗೋವಿಂದ. ತಾಲೂಕು ಭ್ರಷ್ಟ ಅಧಿಕಾರಿಗಳಿಗೆ, ತಾಲೂಕು ಆಡಳಿತಕ್ಕೆ, ಜಿಲ್ಲಾ ಆಡಳಿತಕ್ಕೆ, ಸರ್ವೆ ಅಧಿಕಾರಿಗಳಿಗೆ 2004ರಿಂದ ಕಾಲುವೆ ನಮ್ಮ ಜಮೀನಿಗೆ ಹೋಗೋದಕ್ಕೆ ಸಂಪೂರ್ಣ ಸರ್ಕಾರಿ ನಾಲಾ ಏರಿ ಒತ್ತುವರಿ ಆಗ್ಬಿಟ್ಟಿತ್ತು. 2004ರಿಂದ ನಾನು ಅದ್ರ ಬಗ್ಗೆ ಕಾಮಗಾರಿ ಮಾಡಿ ಸ್ವಲ್ಪ ಇದು ಮಾಡಿಕೊಡಿ ಅಂತೇಳಿ ಇದು ಮಾಡ್ತೀನಿ. ಆಗ ತಹಸೀಲ್ದಾರ್ ಇಲಾಖೆಯವರು ನೀರಾವರಿ ಇಲಾಖೆಗೆ ನಿಮಗೆ ಸಂಬಂಧಪಡ್ತದೆ ಮಾಡಿ ಅಂತೇಳಿ ಕೊಟ್ಟಿದ್ರು. ಅಲ್ಲಿಂದ ಇಲ್ಲಿವರೆಗೂ ಬರೀ ಅವರು ಸರ್ವೇರು ಮತ್ತೆ ಈ ತಾಲೂಕು ಆಫೀಸ್ನವರು ಎಲ್ಲ ಓಡಾಡ್ಕೊಂಡು ಯಾವ ಕೆಲಸನೂ ಇಲ್ಲಿವರೆಗೂ ಅವರು ಮಾಡಿಕೆ. ಈ ದಿನ ನಮ್ಮ ತಾಲೂಕಿನಲ್ಲಿ ಒಬ್ಬ ರೈತ ತನ್ನ ಸ್ವಾರ್ಥನ ಬಿಟ್ಟು ಸಾರ್ವಜನಿಕರ ಸಲುವಾಗಿ ಸುಮಾರು ದಿನಗಳಿಂದ ಹೋರಾಟ ಮಾಡ್ತಾ ಇದ್ದಾರೆ. ತಾಲೂಕಲ್ಲಿ ಎಲ್ಲ ನಾವು ಸಂಭ್ರಮ ಆಚರಣೆ ಮಾಡ್ಕೊಂಡು ಮನೇಲಿ ನಮ್ಮ ಸಂಸಾರ ಜೊತೆ ಇರಬೇಕು. ಆದರೆ ಇವರೊಬ್ಬರು ಪಾಪ ಕಷ್ಟದಲ್ಲಿ ಈ ಥರ ಪ್ರತಿಭಟನೆ ಮಾಡ್ತಾ ಇರೋದು ಮನದೊಂಡು. ನಾವೆಲ್ಲ ಮನೆಯಲ್ಲಿ ಸಂಸಾರ ಬಿಟ್ಟು ಇವ್ರ ಜೊತೆನೇ ಸಹ ಇವತ್ತು ಯುಗಾದಿ ಹಬ್ಬನ ಆಚರಣೆ ಮಾಡಬೇಕಂತ ಎಲ್ಲ ಪ್ರಗತಿಪರ ಸಂಘಟನೆ ಎಲ್ಲ ಬಂದು ಸೇರ್ಕೊಂಡಿದ್ದೀವಿ. ಮತ್ತೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ರಾಘವೇಂದ್ರ ಫೋನ್ ಸಂಪರ್ಕದಲ್ಲಿದ್ದಾರೆ. ರಾಘವೇಂದ್ರ, ಕಳೆದ 15 ದಿನಗಳಿಂದಾಗಿ ನಿರಂತರವಾಗಿ ಹೋರಾಟ ನಡೀತಾ ಇದ್ರು ಕೂಡ ಒಬ್ಬ ಅಧಿಕಾರಿ ಬಂದು ಏನು ಸಮಸ್ಯೆ ಅಂತೇಳಿ ಕೇಳಿಲ್ಲ ಅಂತ ಹೇಳಿದ್ರೆ ಇಂಥ ಅಧಿಕಾರಿಗಳಿಗೆ ಏನು ಹೇಳಬೇಕು? ಜೊತೆಗೆ ಯಾಕೆ ಹೋರಾಟ ನಡೀತಾ ಇದೆ, ಇವರ ಬೇಡಿಕೆ ಏನಾಗ್ತಿದೆ ಅಲ್ಲಿ? ಸಂಪತ್, ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ಏನು ಮಿನಿ ವಿಧಾನಸೌಧ ಮುಂಭಾಗ ಕಳೆದ 15 ದಿನಗಳಿಂದ ರೈತನೋರ್ವ ತನ್ನ ಜಮೀನಿನ ಪಕ್ಕದಲ್ಲಿ ನಾಲೆಯ ಜಮೀನು ಒತ್ತುವರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ನ್ಯಾಯಕ್ಕಾಗಿ ರಾಘವೇಂದ್ರ, ನನ್ನ ವಾಯ್ಸ್ ಕೇಳಿಸ್ತಾ ಇದೆಯಾ? ಕಂಟಿನ್ಯೂ. ವಾಯ್ಸ್ ಬ್ರೇಕ್ ಆಗ್ತಾ ಇದೆ ರಾಘವೇಂದ್ರ. ಸಂಪತ್ತಿ ಶ್ರೀರಂಗಪಟ್ಟಣದ ತಾಲೂಕು ಕಚೇರಿ ಮುಂಭಾಗ 15 ದಿನಗಳಿಂದಲೂ ಕೂಡ ದರಸುಕು ಗ್ರಾಮದ ರೈತ ಪ್ರಾಕರ್ ಎಂಬುವಾತ ತನ್ನ ಜಮೀನಿನ ಪಕ್ಕದಲ್ಲಿ ನಾಲೆಯ ಜಮೀನು ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಡ್ತಾ ಇದ್ದಾನೆ. ಈ ಧರಣಿ ಮಾಡ್ತಿದ್ರು ಕೂಡ ದಿನಗಳಿಂದಲೂ ಕೂಡ ಯಾವ ಅಧಿಕಾರಿಯು ಬಂದು ಕೂಡ ಈತನ ಸಮಸ್ಯೆಯನ್ನು ಏನು ಅಂತ ಕೂಡ. ಓಕೆ, ಥ್ಯಾಂಕ್ ಯು ರಾಘವೇಂದ್ರ. ವಾಯ್ಸ್ ಬ್ರೇಕ್ ಆಗ್ತಾ ಇದೆ. ಥ್ಯಾಂಕ್ ಯು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, ವಿ4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836,
ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.